ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಮೇಲೆ ಗುರಿಯನ್ನ ಇಟ್ಟಿದ್ದಾರೆ. ಅದೇ ಗುರಿಯನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ತಂತ್ರ ಪ್ರತಿತಂತ್ರಗಳನ್ನು ಹೆಣಿತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಮತ್ತೊಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಹೈಕಮಾಂಡ್ ಮುಂದೆ ಡಿಕೆ ನೇರವಾಗಿಯೇ ಡೆಡ್ಲೈನ್ ಅನ್ನು ಇಡ್ತಾರ. ಪವರ್ ಶೇರಿಂಗ್ ಅವಧಿ ಮುಗಿದಿದೆ, ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರ. ಡೆಡ್ಲೈನ್ ಏನು ಅಂತ ಹೇಳಿ ಎಂಬ ಪಟ್ಟನ್ನು ಹಿಡಿಯುವಂತಹ ಚಾನ್ಸಸ್ ಕೂಡ ಇದೆಯಂತೆ. ಕೊಟ್ಟ ಮಾತಿನಂತೆ ಸಿದ್ದರಾಮಯ್ಯ ಅವಧಿ ಮುಗಿದಿದೆ, ಅರ್ಥಾತ್ 2.5 ವರ್ಷ ಕಂಪ್ಲೀಟ್ ಆಗಿದೆ. ನನ್ನ ಪಾಲಿಗೆ ಅಧಿಕಾರ ಸಿಗೋದು ಯಾವಾಗ? ನೇರವಾಗಿಯೇ ಕೇಳುವ ಚಾನ್ಸಸ್ ಇದೆ. ಆಡಿದ ಮಾತಿನಂತೆ ಅಧಿಕಾರ ಹಸ್ತಾಂತರ ಆಗಲಿ, ಭರವಸೆ ಸಿಗದ ಹೊರತು ಬಿಡಲ್ಲ ಅಂಥೇಳಿ ಪಟ್ಟನ್ನ ಹಿಡಿತಾರ ಡಿಕೆ ಶಿವಕುಮಾರ್. ಹಾಗಾಗಿಯೇ ಈಗ ವರಿಷ್ಠರ ಮೇಲೆ ಒತ್ತಡ ಹೇರುವಂತಹ ತಂತ್ರ, ಕೊಟ್ಟ ಮಾತನ್ನ ಪುನರುಚ್ಚರಿಸುವಂತಹ ಹೇಳಿಕೆ, ಇವೆಲ್ಲವೂ ಕೂಡ ಅದನ್ನು ಕೋಟ್ ಮಾಡ್ತಾ ಇದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಮೀಟಿಂಗ್ ನಡೆಸಿದ ನಂತರ ವರಿಷ್ಠರಿಗೆ ತಲುಪಿಸುವಂತಹ ಸುದ್ದಿ ಇದೆಯಲ್ಲ, ಅದರ ಮೇಲೇನೆ ಇಡೀ ಕುರ್ಚಿ ವಿಚಾರ ನಿಂತಿದೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಕುರ್ಚಿ ವಿಚಾರಕ್ಕೆ ಇಬ್ಬರ ನಡುವೆ ಹಗ್ಗಜಗ್ಗಾಟ ಜೋರಾಗ್ತಾ ಇದೆ. ಒಂದು ರೀತಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ವರಿಷ್ಠರು ಸಿಲುಕಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ತಾವಂದುಕೊಂಡದ್ದನ್ನ ಪಡೆಯೋದಕ್ಕೆ, ಆ ಗುರಿಯನ್ನ ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯ ಸ್ಟೆಪ್ ಅನ್ನು ಇಡ್ತಾ ಇದ್ದಾರೆ, ಸ್ಟ್ರಾಟಜಿಯನ್ನು ಅನುಸರಿಸ್ತಿದ್ದಾರೆ ಅಂತ ಹೇಳಿ? ಪ್ರೇಮ್, ಒಂದು ಸ್ಪಷ್ಟ, ಇವತ್ತು ಎಐಸಿಸಿ ಅಧ್ಯಕ್ಷರ ಜೊತೆ ಮಾತುಕತೆ ಆದರೆ ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪಟ್ಟು ಒಂದೇ ಇರುತ್ತೆ ಅಥವಾ ಮಾತು ಒಂದೇ ಇರುತ್ತೆ ಅನ್ಸುತ್ತೆ. ನನಗೆ ಕೊಟ್ಟ ಮಾತನ್ನ ಈಡೇರಿಸಿ ಅನ್ನುವಂಥದ್ದು, ಕೊಟ್ಟ ಭರವಸೆ ಏನಿತ್ತು ಅದರಂತೆ ಹೈಕಮಾಂಡ್ ನಾಯಕರುಗಳು ಮುಂದುವರಿಬೇಕು ಅನ್ನುವಂಥದ್ದನ್ನ ಅವರ ಮುಂದಿಡುವಂಥ ಸಾಧ್ಯತೆ ಇದೆ. 2.5 ವರ್ಷದ ಪವರ್ ಶೇರಿಂಗಿನ ಮಾತುಕತೆ ದೆಹಲಿಯಲ್ಲಿ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಕಳೆದ 2.5 ವರ್ಷದಿಂದಲೂ ಕೇಳಿ ಬಂದಂಥ ಮಾತು. ಅಧಿಕೃತವಾಗಿ ಹೈಕಮಾಂಡ್ ನಾಯಕರು ಈ ವಿಚಾರವನ್ನು ಎಲ್ಲೂ ಪ್ರಸ್ತಾಪಿಸದೇ ಇರುವಂಥದ್ದು, ಸರ್ಕಾರ ಮತ್ತು ಪಕ್ಷದ ಮಟ್ಟದಲ್ಲಿ ಒಂದು ಅಸ್ಥಿರತೆ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿರುವಂತಹ ಶಾಸಕರುಗಳ ವಾದ. ಹಾಗಾಗಿ ಈಗ 2.5 ವರ್ಷ ಮುಗಿದ ಹಿನ್ನೆಲೆಯಲ್ಲಿ ಆ ಸಮಯ ಬಂದಿದೆ ಅನ್ನುವಂಥ ವಾದದ ಜೊತೆಗೆ ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಳಬಹುದು, ನನಗೆ ಯಾವಾಗ ಕೊಟ್ಟ ಮಾತಿನಂತೆ ಅಧಿಕಾರದ ಹಸ್ತಾಂತರ ಯಾವಾಗ ಅನ್ನುವಂಥ ಪ್ರಶ್ನೆಯನ್ನಷ್ಟೇ ಅವರು ಮುಂದಿಡುವಂಥ ಸಾಧ್ಯತೆ ಇರುತ್ತೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಅನ್ನುವಂಥದ್ದು. ಆದರೆ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ಪರಿಸ್ಥಿತಿನ ತಿಳಿಗೊಳಿಸಬೇಕು ಅಥವಾ ಹಾಗೇನಾದರೂ ಅಧಿಕಾರ ಹಸ್ತಾಂತರ ಇದೆ ಅನ್ನೋದಾದರೆ ಅದಕ್ಕೆ ಯಾವುದು ಮುಹೂರ್ತ ಅನ್ನುವಂಥದ್ದು. ಹಾಗಾಗಿ ಸಹಜವಾಗಿ ಡಿಕೆ ಶಿವಕುಮಾರ್ ಒಂದು ಡೆಡ್ಲೈನ್ ಕೇಳ್ಬೋದು, ಈ ಒಂದು ದಿನಾಂಕವನ್ನು ಹೇಳಿ ಅಥವಾ ಒಂದು ದಿನವನ್ನು ಹೇಳಿ ಅಥವಾ ಒಂದು ಸಮಯವನ್ನು ನಿಗದಿಪಡಿಸಿ ಇಷ್ಟರಲ್ಲಿ ಆಗುತ್ತೆ ಹಸ್ತಾಂತರ ಅನ್ನುವಂಥ ಪಟ್ಟನ್ನು ಹಿಡಿಯುವ ಸಾಧ್ಯತೆ ಇದೆ. ಅದನ್ನು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಥವಾ ಹೇಗೆ ಸಮಾಧಾನ ಪಡಿಸ್ತಾರೆ ಅಥವಾ ಏನು ಭರವಸೆ ಕೊಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗುವಂಥ ಸಾಧ್ಯತೆ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.